ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ವತಿಯಿಂದ 41ನೇ ವರ್ಷದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಗೆ ಚಾಲನೆ ನೀಡಿ ಭಕ್ತಾದಿಗಳು ಮಾತನಾಡಿದರು. ಗ್ರಾಮದಲ್ಲಿರುವ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತಾದಿಗಳು ಮಾತನಾಡಿದರು. ಈಶನ ಪೂಜೆಯ ಪ್ರತಿಫಲ ನೇತ್ರಾವತಿಯ ಪುಣ್ಯ ಜಲ ನೀಡುವ ಕ್ಷೇತ್ರ ಧರ್ಮಸ್ಥಳ ಕನ್ನಡ ನಾಡಿನ ಏನೆಲ ಈಶನ ಪೂಜೆಯ ಪ್ರತಿಫಲ. ಮಂಜುನಾಥನು ಮನೆ ಮಾಡಿರುವ ಕ್ಷೇತ್ರ ರಾಜನ ದರ್ಶನ. ಮಂಜುನಾಥನು ಮನೆ ಮಾಡಿರುವ ಕ್ಷೇತ್ರ ರಾಜನ ದರ್ಶನ. ಹೊಂದಿದ ಕೂಡಲೇ ಜನ್ಮ ಕೋಟಿಯ ಹೊಂದಿದ ಕೂಡಲೇ ಜನ್ಮ ಕೋಟಿಯ ಪಾಪರಾಶಿಯು ನಾಶನ ಕನ್ನಡ ನಾಡಿನ ಏನೆಲ ಈಶನ ಪೂಜೆಯ ಪ್ರತಿಫಲ. ನೇತ್ರಾವತಿಯಲ್ಲಿ ಶಿವನಾಮವನು ನೆನೆಯುತ್ತ ಮಾಡಿದ ಸ್ನಾನ. ನೇತ್ರಾವತಿಯಲ್ಲಿ ಶಿವನಾಮವನು ನೆನೆಯುತ್ತ ಮಾಡಿದ ಸ್ನಾನ. ದೇವಗಂಗೆಯಲ್ಲಿ ಮೀಯಲು ಪಡೆಯುವ ದೇವಗಂಗೆಯಲ್ಲಿ ಮೀಯಲು ಪಡೆಯುವ ಪುಣ್ಯಕೋಟಿ ಸಮಾನ ಪುಣ್ಯಕೋಟಿ ಸಮಾನ ಕನ್ನಡ ನಾಡಿನ ಏನೆಲ ಈಶನ ಪೂಜೆಯ ಪ್ರತಿಫಲ. ಧರ್ಮ ನೆಲೆಸಿಹ ಕರ್ಮ ಕಳೆಯುವ ಧರ್ಮಸ್ಥಳವಿದೆ ಪಾವನ. ಧರ್ಮ ನೆಲೆಸಿಹ ಕರ್ಮ ಕಳೆಯುವ ಧರ್ಮಸ್ಥಳವಿದೆ ಪಾವನ. ಮರ್ಮಭರಿತವ ಎಲ್ರಿಗೂ ನಮಸ್ಕಾರ. ಆತ್ಮೀಯ ನಮ್ಮ ಕಣ್ಣೊಳ್ಳಿ ಭಕ್ತ ಬಾಂಧವರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿವರಾತ್ರಿ ಪ್ರಯುಕ್ತ ನಮ್ಮ ಹೊಸಕೋಟೆ ತಾಲೂಕಿನ ಕಣ್ಣೂರಹಳ್ಳಿ ಗ್ರಾಮದಿಂದ ಧನಸಿಂಗ್ ಬ್ರಾಂಚಿಂದ 41ನೇ ವರ್ಷದ ಪಾದಯಾತ್ರೆಯನ್ನು ಪ್ರತಿ ವರ್ಷದಂತೆ ಹಮ್ಮಿಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ಇದರ ಉದ್ದೇಶ ಏನಪ್ಪ ಅಂದರೆ, ಪಾದಯಾತ್ರೆ ಮಾಡೋದ್ರಿಂದ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಚಿಂತನೆ, ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ನಾವೆಲ್ಲ ಒಗ್ಗಟ್ಟಿಗೆ ಹೋಗುವಂತ ಒಂದು ಪ್ರದರ್ಶನ ಮಾಡುವಂತ ಈ ಕಾರ್ಯಕ್ರಮ. ಅಂದ್ರೆ ಶಿವರಾತ್ರಿ ಬರ್ತಾ ಇದೆ, ಇನ್ನೇನು ಮುಂದಿನ ಈ ತಿಂಗಳು 14ನೇ ತಾರೀಕು. ಎಲ್ಲ ಜನಗಳಲ್ಲಿ ಜಾಗೃತಿ ಮೂಡಿಸಿ ಭಕ್ತಿ ಭಾವನೆ ಮೂಡಿಸುವಂತ ಈ ಕಾರ್ಯಕ್ರಮ ಎಲ್ಲ ರಾಜ್ಯದ ಎಲ್ಲಾ ಕಡೆಯಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಣ್ಣೂರಹಳ್ಳಿ ಎಲ್ಲ ಭಕ್ತ ಮಹಾಶಯರು ಸೇರ್ಕೊಂಡು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಸಮಾಜದ ಶಾಂತಿಗಾಗಿ, ಎಲ್ಲರ ಸಮೃದ್ಧಿಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಶುಭ ಮಂಗಲವಾಗಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಗ್ರಾಮದಾಗ ಎಲ್ಲ ನಮ್ಮ ಯುವಕರು ಭಾರಿ ಹುಮ್ಮಸ್ಸಿಂದ ಎಲ್ಲ ಓಡಾಡಿ ಎಲ್ಲ ಕಲೆಕ್ಷನ್ ಮಾಡಿ ದವಸ ಧಾನ್ಯಗಳನ್ನೆಲ್ಲ ಪ್ರತಿಯೊಬ್ರು ದಾನಿಗಳು ತನು ಮನ ಧನ
ಎಲ್ಲ ಪ್ರತಿಯೊಂದನ್ನು ಯಥೇಚ್ಛವಾಗಿ ನಾವು ಕೇಳಿದಕ್ಕಿಂತ ಹೆಚ್ಚಾಗಿ ದಾನಿಗಳು ಕೊಟ್ಟವ್ರೆ. ಆ ದಾನಿಗಳು ಕೊಟ್ಟಿರೋದನ್ನ ಜನಗಳಿಗೆ ನಾವು ಅನ್ನಸಂತರ್ಪಣೆ ಮಾಡಿ ಉಳಿದಿದ್ನೆಲ್ಲ ನಾವು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಇದೇ ಕಣ್ಣೂರಳ್ಳಿ ಗ್ರಾಮದಾಗ ಪ್ರತಿ ವರ್ಷನೂ ಪ್ರತಿ ಯುವಕರು ಪಾದಯಾತ್ರೆ ಆಗುವಂತ ಯುವಕರು ಹುಮ್ಮಸ್ಸಿಂದ ಅವರು ಕೆಲಸ ಕಾರ್ಯ ಬಿಟ್ಟು 15 ದಿವಸ ಇದ್ದಂಗೆ ಫುಲ್ ಹುಮ್ಮಸ್ಸಾಗಿ ಪ್ರತಿಯೊಂದಕ್ಕೂ ಮುಂದೆ ಹೋಗಿ ಅವರೇ ಪ್ರತಿಯೊಂದು ಮಾಡ್ತಾರೆ. ಅದೇ ತರ ನಮ್ ಗುರುಗಳು ಇವರೆಲ್ಲ ನಡ್ಸ್ಕೊಂಡ್ ಬಂದಿದ್ದ ಹಾದಿನಲ್ಲಿ ನಾವು ಯುವಕರು ಇವಾಗ ಅವ್ರು ನಡ್ಸ್ಕೊಂಡ್ ಬಂದಿದ್ದ ದಾರಿನಲ್ಲಿ ನಾವು ಸಾಕ್ತಾ ಇದೀರಿ. ಮುಂದೆ ನಮ್ಮನ್ನ ಹಿಂದಿನ ಪೀಳಿಗೆನೂ ಇದೇ ತರ ದೇವ್ರ ಕಾರ್ಯ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಮುಖಾಂತರ ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಂಜುನಾಥಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಕಾವಂದರ ಆಶೀರ್ವಾದಗಳೊಂದಿಗೆ, ಅಮ್ಮನವರ ಆಶೀರ್ವಾದಗಳು ಆಗ ಧರ್ಮದೇವತೆಗಳ ಆಶೀರ್ವಾದಗಳೊಂದಿಗೆ ನಾವು ಈ ಪಾದಯಾತ್ರೆಯನ್ನ 41ನೇ ವರ್ಷದ ಪಾದಯಾತ್ರೆ ಅಂತೇಳಿ ಹೊರಟಿದೀವಿ. ಇದನ್ನ 41 ವರ್ಷದ ಹಿಂದೆ ಧನ್ಸಿಂಗ್ ಅಂತ ಹೇಳಿ HAL ಎಂಪ್ಲಾಯರ್ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ಅದು 40 ವರ್ಷಗಳಿಂದ ಹಂಗೆ ಕಂಟಿನ್ಯೂ ಅವರೇ ಮಾಡ್ಕೊ ಬರ್ತಾ ಇದ್ದಾರೆ. ಹಾಗೆ ನಾವು ಎಲ್ಲ ಸೇರ್ಕೊಂಡು ಆ 41ನೇ ಬ್ಯಾಚ್ ಅನ್ನ ಈಗ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಕ್ಕೆ ಸುಮಾರು ಗ್ರಾಮಗಳಿಂದ ಬರ್ತಾ ಇದ್ದಾರೆ. ಈಗ ನಮ್ದು ಬಿಸನಹಳ್ಳಿ ಮೊದಲಿಗೆ, ಬಿಸನಹಳ್ಳಿ, ಕಣ್ಣೂರಹಳ್ಳಿ, ಅಂದೇನಹಳ್ಳಿ, ಹಾಗೆ ಬಂಡೆ ಮಲ್ಸಂದ್ರ, ಬೆಂಗಳೂರಿನವರು, ಹೊಸಕೋಟೆ ಅವರು, ಮಾಲೂರಿನವರು, ಬಂಗಾರಪೇಟೆ ಅವರು ಎಲ್ಲಾ ಗ್ರಾಮಗಳಿಂದನೂ ಸೇರಿ ಒಗ್ಗೂಡಿಸ್ಕೊಂಡು ಇದನ್ನ 41 ವರ್ಷಗಳ ಕಾಲ ಸತತವಾಗಿ ನಡೆಸ್ಕೊಂಡು ಬಂದಿದಂತ ಎಲ್ಲರಿಗೂ ಹಿರಿಯರಿಗೆ ಗೌರವಿಸುತ್ತಾ ಈಗ ನಾವು ಈ ವರ್ಷ 41ನೇ ವರ್ಷ ಇಲ್ಲಿ ಕಣ್ಣೂರಹಳ್ಳಿಯಿಂದ ಪ್ರಾರಂಭ ಮಾಡಿದೀವಿ. ಕಣ್ಣೂರಹಳ್ಳಿಯಲ್ಲಿ 6 ಗಾಡಿಗಳ ದವಸಗಳನ್ನ ಕಲೆಕ್ಟ್ ಮಾಡಿ ದಾನಿಗಳ ಕಡೆಯಿಂದ ಹಣದ ರೂಪದಲ್ಲಿ ಕಲೆಕ್ಟ್ ಮಾಡಿ ಪ್ರತಿ ಜಾಗದಲ್ಲಿ ನಾವು ಹೋಗಿ ಆಲ್ಟ್ ಆಗಿರ್ತಕ್ಕಂಥ ಜಾಗದಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲ ಅನ್ನದಾನ ಸೇವೆಯನ್ನ ನಡೆಸ್ಕೊಡ್ತಾ ನಮ್ಮ ಕೈಲಾದ ಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾ, ಹಾಗೆ ನಾವು ಶ್ರೀ ಕ್ಷೇತ್ರಕ್ಕೆ 8 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡಿ 14ನೇ ತಾರೀಕು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಸ್ವಾಮಿಯ ದರ್ಶನವನ್ನ ಪಡೆದು ಅನ್ನದಾನವನ್ನ ಸ್ವೀಕರಿಸಿ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದು 15ನೇ ತಾರೀಕು ಮಹಾಶಿವರಾತ್ರಿ ರಥೋತ್ಸವನ್ನ ಮುಗಿಸಿ 16ಕ್ಕೆ ವಾಪಸ್ ಬರ್ತಕ್ಕಂಥದ್ದು. ಈ ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ನಾವು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಅವರ ದೇವಾಲಯದ ಆಶೀರ್ವಾದಗಳನ್ನ ಪಡೆದು, ಆಂಜನೇಯ ಸ್ವಾಮಿ ಆಶೀರ್ವಾದಗಳನ್ನ ಪಡೆದು, ಹಾಗೆ ಗ್ರಾಮ ದೇವತೆಗಳ ಆಶೀರ್ವಾದಗಳನ್ನ ಪಡೆದು ಯಾವುದೇ ಕೊಂಟೆ ತಕರಾರು ಇಲ್ಲದೆ ಸುಸೂತ್ರವಾಗಿ ನಡ್ಸ್ಕೊಂಡು ಬರ್ಬೇಕಂತೇಳಿ ಕೇಳ್ಕೊಳ್ತಾ ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಕಣ್ಣೊಳ್ಳಿ ಗ್ರಾಮಸ್ಥರು ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಪಾದಯಾತ್ರೆ ಮುಖಾಂತರ ಕಣ್ಣೊಳ್ಳಿ ಗ್ರಾಮದಿಂದ ಹೊರಟಿದ್ದಾರೆ. ಇವರು ಹೋಗೋ ಇದರಲ್ಲಿ ಒಂದು ನಮ್ಮ ಬಸವೇಶ್ವರ ಸ್ವಾಮಿ ದೇವಸ್ಥಾನದ್ದು ಮತ್ತು ಆಂಜನೇಯನ ದೇವಸ್ಥಾನದ್ದು 2 ಕಡೆ ಪೂಜೆ ಮಾಡಿ ಪ್ರಸಾದ, ಅಭಿಷೇಕ ಮತ್ತು ಹೂವು ಅಲಂಕಾರ ಎಲ್ಲ ಮಾಡಿದ್ದು ಇವತ್ತು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಕಣ್ಣೊಳ್ಳಿ ಗ್ರಾಮಸ್ಥರು. ಮತ್ತು ಈ ಗ್ರಾಮದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಈ ಬಸವೇಶ್ವರನು ಆದಿ ಕಾಲದಿಂದ ಇರುವಂಥದ್ದು. ಇದಕ್ಕೆ ನಮಗೆ ಇತಿಹಾಸನೇ ನಮಗೂ ಗೊತ್ತಿಲ್ಲ. ಈಗ ನಾವು ಎಷ್ಟನೇ ಇದು ಪೂಜೆ ಮಾಡ್ತಾ ಇದ್ದಾರೆ ನಮಗೂ ಅದು ಸರಿಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಗುರುತತ್ವ ಅನ್ನೋದು ಒಂದು ಶಕ್ತಿ ಇದರಲ್ಲಿ ಅಡಗಿದೆ. ಎಲ್ಲ ಬಸವೇಶ್ವರನು ಇರಬಹುದು, ಆದರೆ ಇದು ಗುರುತತ್ವ ಅನ್ನೋದಕ್ಕೆ ಒಂದು ಏನೇ ಬಂದ್ರೂ ಗುರು ಅನುಗ್ರಹ ಇಲ್ಲಿ ಸಿಗ್ತದೆ. ಒಂದು ಧ್ಯಾನದಿಂದ, ಒಂದು ಭಕ್ತಿಯಿಂದ ಇಲ್ಲಿ ಬಂದರೆ ಏನು ಬೇಕಾದರೂ ನೆರವೇರಿಸೋ ಒಂದು ಶಕ್ತಿ ಈ ನಮ್ಮ ಬಸವೇಶ್ವರದಲ್ಲಿ ಅಡಗಿದೆ. ಇದನ್ನು ಸಾರ್ವಜನಿಕರು ಬಂದು ಭಕ್ತಾದಿಗಳು ಏನಾದರೂ ಇದ್ದರೆ ಪೂರೈಸ್ತಾರೆ, ಅದರಲ್ಲೇನೂ ಇದಿಲ್ಲ. ಮತ್ತು ಆಂಜನೇಯನು ಇದರಲ್ಲಿ ವಿಶೇಷ ಏನು ಅಂದರೆ ಗರುಡಾಂಜನೇಯ ಅಂದ್ಬಿಟ್ಟು, ಅಂದರೆ ಆಂಜನೇಯನು ಮತ್ತು ಗರುಡನು 2 ವಾಸವಾಗಿರೋದ್ರಿಂದ ಇದಕ್ಕೆ ಗರುಡಾಂಜನೇಯ ಅಂದ್ಬಿಟ್ಟು. ಯಾಕಂದರೆ ಬಸವೇಶ್ವರನ ನಂತರ ಈ ಬಸವನಿಗೆ ಮತ್ತು ಆಂಜನೇಯನಿಗೆ ಒಂದು ವಿಕಟ ಸಂಬಂಧ ಇದೆ. ಅದಕ್ಕೋಸ್ಕರ ಅದನ್ನು ಮತ್ತೆ ಇದರಲ್ಲೇ ಪ್ರತಿಷ್ಠಾಪನೆ ಮಾಡೋ ಹೊತ್ತಿನಲ್ಲಿ ಅದರಲ್ಲಿ ಹಿರಿಯರು ಒಬ್ಬರು ಅದನ್ನು ಗರುಡನು ಅನುಗ್ರಹ ಇದ್ದರೆ, ಯಾವುದೇ ಗರುಡ ಒಂದು ಯಾವುದೋ ಸರ್ಪದೋಷ ಇದ್ದರೆ ಪರಿಹಾರ ಆಗ್ತದೆ ಅಂದ್ಬಿಟ್ಟು ಅದನ್ನು ಒಂದೇ ಕಂಬದಲ್ಲಿ ಗರುಡನು ಮತ್ತು ಆಂಜನೇಯನು ಮತ್ತು ವಿಷ್ಣು ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರಲ್ಲಿ ಏನಂದರೆ ವಿಶೇಷ, ಗರುಡಾಂಜನೇಯ ಅಂತ ಎಲ್ಲೋ ಹೋದ್ರೂ ಸಿಗೋದಿಲ್ಲ. ಆಂಜನೇಯ ಸಿಗ್ತಾರೆ, ಗರುಡ ಸಿಗ್ತಾರೆ, ಆದರೆ ಗರುಡಾಂಜನೇಯನು ಸಿಗೋದು ಭಾರಿ ಕಷ್ಟ. ಇದು 2 ಒಂದೇ ಇದರಲ್ಲಿ ಕಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇತಿಹಾಸ. ಈಗ ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇರುವಂಥ ಭಕ್ತಾದಿಗಳು ಅವರಿಗೆ ಯಾವುದೇ ಒಂದು ದೇವರ ಒಂದು ಕಟಾಕ್ಷದಿಂದ, ಬಸವೇಶ್ವರನ ಅನುಗ್ರಹದಿಂದ
ಮತ್ತು ಆಂಜನೇಯನ ಅನುಗ್ರಹದಿಂದ, ಗ್ರಾಮ ದೇವತೆಗಳ ಅನುಗ್ರಹದಿಂದ ಹಾಗೂ ಶ್ರೀ ಮಂಜುನಾಥನ ಅನುಗ್ರಹದಿಂದ ಪಾದಯಾತ್ರೆ ಎಲ್ಲ ಯಶಸ್ವಿಯಾಗಿ ಯಾವುದೇ ಆರೋಗ್ಯ ಯಾವುದೇ ಒಂದು ಅಡಚಣೆ ಇಲ್ದಿರ ಪಾದಯಾತ್ರೆ ಮಾಡ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕೊಡ್ತಾ ಇದ್ದೀನಿ. ನಮ್ಮ ಹೆಸರು ಚಂದ್ರಯ್ಯ ಅಂದ್ಬಿಟ್ಟು, ನಾವು ಬಸವೇಶ್ವರ ದೇವಸ್ಥಾನ ಅರ್ಚಕರು.